ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ತುಮಕೂರು ಜಿಲ್ಲೆಯ ಜನರು ರೈತರು ಕೂಡ ಹೋರಾಟವನ್ನ ಮಾಡಿದ್ದಾಯಿತು. ಇದೀಗ ಇಂದು ಆ ಒಂದು ಸ್ಥಳಕ್ಕೆ ಸಚಿವರಾಗಿರ್ತಕ್ಕಂಥವರು ಸಂಸದರಾಗಿರ್ತಕ್ಕಂಥ ವಿ ಸೋಮಣ್ಣ ಕೂಡ ಭೇಟಿಯನ್ನ ನೀಡಿದ್ದಾರೆ. ಬ್ರೇಕಿಂಗ್ ಇದೆ. ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿ ಸ್ಥಳಕ್ಕೆ ವಿ ಸೋಮಣ್ಣ ಇದೀಗ ಭೇಟಿಯನ್ನ ಕೊಟ್ಟಿದ್ದಾರೆ. ಜನರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು, ಇದು ಮೊದಲ ಆದ್ಯತೆ ಅಂತ ಹೇಳಿರುವಂತಹದ್ದು. ಮಾನಸಿಕವಾಗಿ ನಮಗೆ ನೋವಾಗಿದ್ದು ಇನ್ನೊಬ್ಬರನ್ನ ಸಂತೈಸೋ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಮಾರು 45 ವರ್ಷಗಳ ಕಾಲ ದೇವೇಗೌಡ ಜೊತೆ ಕೆಲಸ ಮಾಡಿದ್ದೇನೆ, ಆ ಅನುಭವ ಕೂಡ ಇದೆ. ಸಾಧಕ ಬಾಧಕ ಕೂಡ ಅರ್ತಿದ್ದೇನೆ. ಹೀಗಂತೇಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿರುವಂತಹದ್ದು. ಯಾವ ಒಂದು ಉದ್ದೇಶಕ್ಕೆ ಇಷ್ಟೊಂದು ದೊಡ್ಡದಾಯಿತು ಈ ಒಂದು ಚರ್ಚೆ ಮಾಡ್ತೀನಿ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿ ಸ್ಥಳಕ್ಕೆ ವಿ ಸೋಮಣ್ಣ ಇದೀಗ ಭೇಟಿಯನ್ನ ಕೊಟ್ಟಿರುವಂತಹದ್ದು. ಜನರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು, ಇದು ನನ್ನ ಮೊದಲ ಆದ್ಯತೆ, ಹೀಗಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಮಾತನಾಡಿರುವಂತಹದ್ದು. ಇಂದು ಆ ಒಂದು ಸ್ಥಳ ಗುಬ್ಬಿ ತಾಲೂಕಿನಲ್ಲಿರ್ತಕ್ಕಂಥ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಏನಾಗಿದೆ, ಹೇಗಾಗಿದೆ, ಕಾಮಗಾರಿ ಯಾವ ರೀತಿಯಾಗಿ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡಿ ಮತ್ತೊಂದು ಜಿಲ್ಲೆಯ ಜನರಿಗೆ ನೀರನ್ನ ಕೊಡ್ತೀವಿ ಅಂದ್ರೆ ಹೇಗೆ? ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇದನ್ನ ಇಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಕೂಡ ವಿರೋಧವನ್ನ ಮಾಡ್ತಿದ್ದಾರೆ. ನಮಗೆ ನಿಮಗೆ ನ್ಯಾಯ ಕೊಡಿಸದೆ ಹೋದ್ರೆ ಸಚಿವನಾಗಿ ಅರ್ಥ ಇಲ್ಲ. ನಾನು ಕೇಂದ್ರ ಸಚಿವನಾಗಿದ್ದೇನೆ, ಈ ಒಂದು ವಿಚಾರದಲ್ಲಿ ನಿಮಗೆ ಸಮರ್ಪಕವಾಗಿರ್ತಕ್ಕಂಥ ನ್ಯಾಯವನ್ನ ಕೊಡಿಸ್ತಲೇ ಹೋದ್ರೆ ನಾನು ಸಚಿವನಾಗಿದ್ದೇನು ಪ್ರಯೋಜನ? ಇಲ್ಲಿನ ಜನರಿಗೆ ಅನುಕೂಲ ಕಸ್ದು ಇನ್ನೊಬ್ಬರಿಗೆ ಮಾಡ್ಕೊಡ್ತಾರೆ, ಅನುಕೂಲವನ್ನ ಮಾಡ್ಕೊಡ್ತಾರೆ ಅನ್ನುವಂತಹದ್ದಾದ್ರೆ ಅದು ಯಾವ ರೀತಿಯಾದಂತಹ ನ್ಯಾಯ ಅಂತ ಕೂಡ ಪ್ರಶ್ನೆ ಮಾಡಿರುವಂತಹದ್ದು ವಿ ಸೋಮಣ್ಣ. ನಾನು ದೇವೇಗೌಡರು ಕುಮಾರಸ್ವಾಮಿ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೊತೆ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ಅವ್ರ ಬಗ್ಗೆ ಕೂಡ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತಹ ಕೆಲಸ ಮಾಡ್ತೇನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ವಿ ಸೋಮಣ್ಣ. ತುಮಕೂರು ಜಿಲ್ಲೆಗೆ ಮಾರಕವಾಗುತ್ತೆ ಅಂತೇಳಿ ಹೇಳ್ತಾ ಇರುವಂತಹ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ಶತಾಯಗತಾಯ ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ರೈತರು ಹಾಗೆ ಜನಪ್ರತಿನಿಧಿಗಳು. ಆದ್ರೆ ಇದನ್ನ ಹೊರತುಪಡಿಸಿ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ, ನಾವು ಮಾಡೇ ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟು ಶತಾಯಗತಾಯ ಯೋಜನೆಯ ಮೂಲಕವಾಗಿ ನೀರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಸೆಡ್ಡು ಹೊಡೆದು ನಿಂತುಕೊಂಡಿರ್ತಕ್ಕಂತಹದ್ದು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಕುಣಿಗಲ್ ಹಾಗೇನೆ ಮಾಗಡಿ ಬಾಗಿಗೆ ಬರ್ತಕ್ಕಂಥ ಜನಪ್ರತಿನಿಧಿಗಳು. ಇದೀಗ ಈ ಒಂದು ಸ್ಥಳಕ್ಕೆ ಕೇಂದ್ರ ಸಚಿವರು ಹಾಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರತಕ್ಕಂಥ ವಿ ಸೋಮಣ್ಣ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅರ್ಥ ಮಾಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೀಗ ಭರವಸೆಯನ್ನ ಕೊಟ್ಟಿರ್ತಕ್ಕಂತಹದ್ದು, ನಾನು ಸಚಿವನಾಗಿ ನಿಮ್ಮಗಳಿಗೆ ಒಂದು ಅನುಕೂಲವನ್ನ ಮಾಡಿಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡ್ದಲೆ ನ್ಯಾಯವನ್ನು ಒದಗಿಸ್ತಲೇ ಹೋದ್ರೆ ನಾನು ಸಚಿವನಾಗಿದ್ದು ಏನು ಅರ್ಥ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನ ಬರೋದಕ್ಕೆ ಕೂಡ ಇದೀಗ ಮುಂದಾಗಿರುವಂತಹದ್ದು. ನಾವ್ಯಾರು ಶಾಶ್ವತ ಅಲ್ಲ. ನಿಮ್ಗೆ ಯಾರಾದ್ರೂ ಈ ತರ ಪಾಪ ಬಂದು ಏನೋ ಮಾಡಿ 1 ಎಕರೆ 2 ಎಕರೆ ಅರ್ಧ ಗುಂಟೆ 10 ಗುಂಟೆ 15 ಗುಂಟೆ 10 ಎಕರೆ ಜಮೀನ್ದಾರ ಇರೋದು 4 ಜನ ಇಲ್ಲ ಆ ದೇಶದಲ್ಲಿ, ಈ ಭಾಗದಲ್ಲಿ ಅಂತ ಅವ್ರಿಗೆಲ್ಲ ಒಂದ್ ಕಡೆ ಜೀವನ ಮಾಡ್ತಾ ಇದ್ದೀರಿ, ನೆಮ್ಮದಿಯಿಂದ ಇದ್ದೀರಿ. ನಾನು ಅನ್ಯತಾ ಭಾವಿಸ್ಕೊಳ್ಬೇಡಿ, ಯಾರು ಬೇಸಿಕೆ ಮಾಡ್ಕೋಬೇಡಿ. ಯಾರ್ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತಾನೆ ಇದ್ದೀನಿ. ಎಲ್ಲಿವರೆಗೆ ಅಂಟಿಲ್ಲ ಅನ್ಲೆಸ್ ಈ ಯೋಜನೆ ಏನಿದೆ ಮಾಡಿರ್ತಕ್ಕಂಥದ್ದು ಒಂದು ತಗೊಂಡ್ ಬನ್ನಿ, ಇನ್ನೊಂದು 15 TMC ಹಾಕಿ, ಅದಕ್ಕೆ ಬೇಕಾದ್ರೆ ಕರ ನೀರಾಕ ಇದು ಮಾಡಿ, ಏನ್ ಬೇಕಾದ್ರೂ ಮಾಡಿ. ನಿಮ್ ಕೈ ದುಡ್ಡಿಲ್ಲ ಭಾರತ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಕೈಕಾಲು ಹಿಡಿದು ಹಣವನ್ನ ಕೊಡ್ತೀನಿ ಆ ಯೋಜನೆಗೋಸ್ಕರವಾಗಿ. ಅದನ್ನ ಬಿಟ್ಟು ಜಯಪ್ರಕಾಶ್ ಸಾಹೇಬ್ರೆ ಎಲ್ಲ ಒಂದ್ ಕಡೆ ನೀವು ಸತ್ರೆ, ನೀವು ಎಲ್ಲಿ ಏನ್ ಯಾವ ರೀತಿ ಸಂಪ್ರದಾಯ ನಿಮ್ದಿದೆಯೋ ಗೊತ್ತಿಲ್ಲ. ಮಹೇಶ ನೀನ್ ಸತ್ರೆ ಯಾವ ಸಂಪ್ರದಾಯ ಗೊತ್ತಿಲ್ಲ. ನೀವು ಸತ್ರೆ ಯಾವ್ದಾದ್ರು ಒಂದ್ ಕಡೆ ಮಣ್ಣಲ್ಲಿ ಹೋಗ್ಬೇಕು. ಆದ್ರೆ ನೀವು ಹುಟ್ಟಿರ್ತಕ್ಕಂಥ ಜನ್ಮ ಕೊಟ್ಟಂತ ಭೂಮಿ ತುಮಕೂರು ಅನ್ನೋದನ್ನ ನೀವು ಅರ್ಥ ಮಾಡಿ. ಇವತ್ತು ನಾನು ಸಾವಿರಾರು ಕೋಟಿ ರೂಪಾಯಿಗಳನ್ನ ತಂದಿದ್ದೇನೆ, ಅದು ದೊಡ್ಡದಲ್ಲ. ನೀವು ಚೆನ್ನಾಗಿದ್ದು ಆ ಟ್ರೈನಲ್ಲಿ ಓಡಾಡ್ಬೇಕು, ಸವಲತ್ತು ಪಡಿಬೇಕು, ನೀರಾವರಿ ವ್ಯವಸ್ಥೆಗಳಾಗಬೇಕು. ಯಾರೋ ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರಾದ ಬಸವರಾಜಣ್ಣವರು ಇದ್ದಾರೆ, ಅವರ ಮಾರ್ಗದರ್ಶನ ಇದ್ದೀರಾ. ನನಗೇನು ಗೊತ್ತಿಲ್ಲ ನೀರಾವರಿ ಬಗ್ಗೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನನ್ನ ಸಹೋದರಿ ಮೇಡಮ್ನವರು, ನಾನು ಜಮ್ಮುನಲ್ಲಿದ್ದೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ ರಾತ್ರಿ 11 ಗಂಟೆಗೆ, ನೀವು ಬರಬೇಕಾಗಿತ್ತು. ನಾನು ಬಂದು ಸ್ಟ್ರೈಕ್ ಆಗಿ ಇದಾಗಿದ್ರೆ
ನಾನು ಒಬ್ಬ ಗೌಪ್ಯತೆಯನ್ನ ಕಾಪಾಡ್ತೀನಿ ಅಂತ ನೀವೇ ಕೊಟ್ಟಿರೋ ಅಧಿಕಾರ MP. ಆ MP-ನ ಮಂತ್ರಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಗೌಪ್ಯತೆಯನ್ನ ಇಲ್ಲ ಅಂದ್ರೆ ಇಲ್ಲಿ ಮುಂದಿದ್ದಾರಲ್ಲ ಇವರೆಲ್ಲ 2 ನಿಮಿಷಕ್ಕೆ ಹೊಡಿತಾರೆ, ಅದನ್ನು ನನ್ನ ಕಿತ್ತಾಕ್ತಾರೆ. ಆಮೇಲೆ ನಾನು ಕೂಡ ಒಬ್ಬ MP ಆಗಿರ್ಬೇಕು. ಮಂತ್ರಿ ನಿಮ್ ಸೃಷ್ಟಿಯಾಗಿದೆ ಇತ್ತೀಚೆಗೆ. ಯಾವಾಗ ಒಳ್ಳೊಳ್ಳೆ ಬೆಳೆ ಬೆಳೆದು ನಮ್ಮ ರೈತರು ಏನೋ ಒಂದಷ್ಟು ದುಡ್ಡು ಇಟ್ಕೊಂಡು ಮನೆ ಹತ್ರ ಒಂದು ಕಾರ್ ತಗೊಂಡ್ರು, ಯಾರು ಗೊತ್ತೋ ಕಂಡು ಬಿಟ್ಟೋ ಗೊತ್ತಿಲ್ಲ. ಮಾರಮ್ಮನ ಕಣ್ಣು ಮಸಮ್ಮನ ಕಣ್ಣು ಇನ್ನೊಬ್ಬರ ಕಣ್ಣು ನನ್ಗೆ ಗೊತ್ತಿಲ್ಲ. ಇದು ಆಗೋಗಿದೆ. ಈ ದೃಷ್ಟಿಯನ್ನ ಪರಿಹಾರ ಮಾಡಬೇಕಾಗಿದೆ. ಈ ಪರಿಹಾರ ಮಾಡ್ತಕ್ಕಂಥ ಅದಕ್ಕೆ ರಾಜ್ಯ ಸರ್ಕಾರ ಜೊತೆಲಿ ಚರ್ಚೆ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ಒಂದು ಸತ್ಯ, ನನಗನಿಸ್ತದೆ ನಾನು ಯಾವುದ್ರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೇನೆ. ಜನಪರ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಕಾಡುವಾಗ ಈ ಸೋಮಣ್ಣ ಎಂದೂ ಕೂಡ ಸೋತಿದ್ದಾರೆ ಅಂದ್ರೆ ನೀವು ಅವತ್ತು ನನಗೆ 1.25 ಲಕ್ಷದಲ್ಲಿ ಗೆಲ್ಲಿಸ್ತಾ ಇರಲಿಲ್ಲ. ಹಾಗಾಗಿ ದಯಮಾಡಿ ನಿಮ್ಗೆ ಇಷ್ಟ ಹೇಳ್ತೀನಿ, ಮಾತನಾಡೋ ಬರದಲ್ಲಿ ಅಧಿಕಾರಿಗಳದ್ದು ಒಂದು ಇತಿಮಿತಿ ಇದೆ. ಅವ್ರಿಗೆ ಇವತ್ತು ನಾವು ಹೇಳಿದ್ವಿ, ಮಹೇಶ್ ಅವರೇ, ನಾನು ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನಾವ್ಯಾರು ಟೆಕ್ನಿಕಲಿ ವಿ ಆರ್ ನಾಟ್ ಕ್ವಾಲಿಫೈಡ್. ಯು ಆರ್ ಸಪೋಸ್ ಟು ಕ್ವಾಲಿಫೈ. ನಿಮ್ಮ ಒಂದು ಸೂಚನೆಗಳೇನಿರ್ತವೆ, ನೀವೇನೊಂದು ಅಂಕಿಅಂಶಗಳು ಕೊಡ್ತೀರಿ, ಅದರ ಮೇಲೆ ಎಲ್ಲ ಸರ್ಕಾರಗಳು ಕೂಡ ನಿಲ್ಲೋದು. ನಾನು ತುಂಗಭದ್ರಾ ಡ್ಯಾಮ್ನಲ್ಲಿ ಗೇಟ್ ಕಿತ್ತಾಗ ಎಷ್ಟು ಮಟ್ಟಿಗೆ ರಾಜಕೀಯ ಆಯಿತು ನಿಮ್ಗೆ ಗೊತ್ತಿತ್ತು. ನಾನು ಒಂದು ದಿನವೂ ಕೂಡ ಹೋಗ್ಲಿಲ್ಲ. ನಾನೇ ಕೊಟ್ಟಿದ್ದ ಸೂಚನೆ ದಿನ ಬೆಳಗಾದ್ರೆ ಎಷ್ಟು ಸಾರಿ ಯಾರ ಹತ್ರ ಮಾತಾಡಿದ್ದೀವೋ, ಎಷ್ಟು ಸಾರಿ ಮಂತ್ರಿಗಳ ಹತ್ರ ಮಾತಾಡಿದ್ದೀವೋ. ಕುಡಿಯೋದಿಲ್ರಿ ಇದು ರೈತನ ಒಂದು ಜೀವನಾಡಿ. ಈ ಜೀವನಾಡಿಯಲ್ಲಿ ಯಾರಿಗೆ ಎಷ್ಟೊಂದು ಹೆಚ್ಚಾಗಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಯಾವ ರೀತಿ ನಡ್ಕೊಂಡು ಹೋಗಿದೆ, ಅದರೊಳಗೆ ಏನು ಕುಣಿಗರಿಗೆ ಸ್ವಲ್ಪ ಅಪಚಾರ ಆಗಿದೆ, ಅದನ್ನ ಸರಿಪಡಿಸ್ತಕ್ಕಂಥ ಅದಕ್ಕೆ ಯಾವ ರೀತಿ ಕ್ರಮ ಆಗಬೇಕು, ಏನಾಗಬೇಕು ಅನ್ನೋದನ್ನ ಮಾತಾಡೋಣ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಕೆಲಸವನ್ನ ಸ್ಥಗಿತಗೊಳಿಸಿ ನಾನು 22ನೇ ತಾರೀಕು 23ನೇ ತಾರೀಕು ನೀವು ಯಾವತ್ತು ಫಿಕ್ಸ್ ಮಾಡ್ತೀರೋ ಐ ಆಮ್ ಪ್ರಿಪೇರ್ಡ್ ಟು ಕಮ್, ಪ್ರೊವೈಡೆಡ್ ನೀವು 3 ಜನ ಏನು ಉತ್ತರ ಕೊಡ್ತೀರೋ, ಏನು ಅಲ್ಲಿ ಸಮಜಾಯಿಸಿ ಕೊಡ್ತೀರೋ, ಅದಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ, ತುಂಬಾ ಪ್ರಾಮುಖ್ಯತೆ ಇದೆ. ಅದನ್ನ ಮಾಡುವಾಗ ಅದನ್ನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾನು ಸಾಧ್ಯವಾದ್ರೆ ಮುಖ್ಯಮಂತ್ರಿಗಳನ್ನ ಜೀವನದಲ್ಲಿ ಎಷ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಈ ಒಂದು ಪಾಪದ ವ್ಯವಸ್ಥೆಯಲ್ಲಿ ಯಾವುದೋ ಒಂದಾಗಿ ಯಾರಿಗೂ ಕೂಡ ಇವೆಲ್ಲ ಒಂದ್ ಕಡೆ ಇದಾಗೋದು ಬೇಡ. ಮುಂದಿನ ದಿನಗಳಲ್ಲಿ ಶಾಪಗ್ರಸ್ತರಾಗೋದು ಬೇಡ. ಬನ್ನಿ ಅಂತ ಕರಿತೀನಿ. ಕರೆದ ಮೇಲೆ ಯಾವ ತೀರ್ಮಾನ ಬರ್ತದೋ ಅಲ್ಲಿವರೆಗೂ ಕೂಡ ನೀವು ಯಾವುದೇ ಕೆಲಸವನ್ನ ಸ್ಥಗಿತಗೊಳಿಸಿ ಅನ್ನೋ ಮಾತನ್ನು ಹೇಳಿ ಸದ್ಯದ ಮಟ್ಟಿಗೆ ಕೆಲಸವನ್ನ ಸ್ಥಗಿತಗೊಳಿಸಿ. ಇಲ್ಲಿ ಕುಣಿಗಲ್ಗೂ ಕೂಡ ಅನ್ಯಾಯ ಆಗಬಾರ್ದು, ತುಮಕೂರಿನ ಇತರೆ ತಾಲೂಕುಗಳಿಗೂ ಕೂಡ ಅನ್ಯಾಯ ಆಗಬಾರ್ದು. ಆ ಒಂದು ರೀತಿಯಲ್ಲಿ ಕೂಡ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ರಾಜ್ಯ ಸರ್ಕಾರ ಜೊತೆ ಕೂಡ ಮಾತುಕತೆ ಮಾಡ್ತಕ್ಕಂತಹದ್ದು. ನೀರಾವರಿ ಯೋಜನೆಗಳು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕ. ಅದನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಒಂದು ನಿಷ್ಠುರವಾಗಿರ್ತಕ್ಕಂಥ ಯೋಜನೆಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಷ್ಟೊಂದು ಸಮಂಜಸನೀಯವಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನೋ ಒಂದು ಮಾಡ್ತೀವಿ, ಏನೋ ಒಂದು ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕೂಡ ಸೂಕ್ತ ಅಲ್ಲ. ನೀವು ಕಾಮಗಾರಿಯನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಬರ್ತಕ್ಕಂಥ 24 TMC ಸಾಕಾಗೋದಿಲ್ಲ. ಇನ್ನೂ ಕೂಡ ಹೆಚ್ಚಿನ TMC ನೀರನ್ನ ಅಲೋಕೇಟ್ ಮಾಡಿಸ್ಕೊಂಡು ಆ ಮೂಲಕವಾಗಿ ಯೋಜನೆಯನ್ನ ಮುಂದುವರಿಸಿ ನಿಮ್ಮ ಒಂದು ಭಾಗಗಳಿಗೆ ಕೂಡ ನೀರನ್ನು ತೆಗೆದುಕೊಂಡು ಹೋಗಿ. ಅದು ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಇರುವ ನೀರನ್ನೇ ಕೂಡ ಪಾಲನ್ನು ತೆಗೆದುಕೊಂಡ್ರೆ ಹೇಗೆ ಅನ್ನುವಂತಹದ್ದು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮುಂಬರ್ತಕ್ಕ ದಿನಗಳಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿರ್ತಕ್ಕಂತಹದ್ದು. ಇದೀಗ ವಿ ಸೋಮಣ್ಣ